ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಮತ್ತು ಹಸಿರು ಪರಿಸರವನ್ನು ಉಡುಗೊರೆಯಾಗಿ ನೀಡಲು ಮಹಿಳೆಯರು ಹಾಗೂ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯವಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದ ಜ್ಯೋತಿ ಪಾಟೀಲ್ ಕರೆ ನೀಡಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ವತಿಯಿಂದ ನಗರದ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿದ್ದ ಮಹಿಳಾ ಮಂಡಳಗಳ ಪರಿಸರ ಜಾಗೃತಿ ಗೀತ ಗಾಯನ ಸ್ಪರ್ಧೆ ಹಾಗೂ ಸುರಕ್ಷಿತ ಪರಿಸರ, ಸುರಕ್ಷಿತ ಕೃಷಿ, ಸುರಕ್ಷಿತ ಆಹಾರ ವಿಷಯದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಾಲು ಮರದ ತಿಮ್ಮಕ್ಕನಿಗೆ ನಮನ ಸಾಧನೆಯ ಮೆಲುಕು. ಜೂನ್ 30 ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವಾದ್ದರಿಂದ ಅವರ 115ನೇ ಜಯಂತಿ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಮೇಯರ್ ಜ್ಯೋತಿ ಪಾಟೀಲ್ ಅವರು, ತಮ್ಮ ಅಧಿಕಾರದ ಅವಧಿಯಲ್ಲಿ ಅವಳಿ ನಗರದ ಜನತೆಯ ಸುರಕ್ಷತೆ, ಸ್ವಚ್ಛತೆ ಹಾಗೂ ಕಸದ ಸಮಸ್ಯೆಗೆ ಆಧುನಿಕ ತಂತ್ರಜ್ಞಾನ ಬಳಸಿ ಹೊಸ ಯೋಜನೆಗಳನ್ನು ಪರಿಚಯಿಸಲಾಗಿದೆ. ಹಸಿ ಕಸ ಹಾಗೂ ಒಣಕಸ ವಿಂಗಡಣೆಯ ಜಾಗೃತಿಗಾಗಿ ಹೊಸ ಸಿಬ್ಬಂದಿ ನೇಮಕ, ಫೋನ್ ಇನ್ ಕಾರ್ಯಕ್ರಮ ಹಾಗೂ ಸ್ವಚ್ಛ ಭಾರತ ಮಿಷನ್ 2.0 ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಮಹಿಳೆಯರು ರಸ್ತೆಗೆ ಕಸ ಹಾಕುವವರನ್ನ ಕಂಡರೆ ತಕ್ಷಣ ಪಾಲಿಕೆ ಗಮನಕ್ಕೆ ತರಬೇಕು. ಪೌರ ಕಾರ್ಮಿಕರನ್ನ ಪ್ರತಿಯೊಬ್ಬರು ಗೌರವದಿಂದ ಕಾಣಬೇಕು. ತಮ್ಮ ಅಧಿಕಾರ ಅವಧಿ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಮಗೆ ಸೇವೆ ಮಾಡಲು ಅವಕಾಶ ನೀಡಿದ ಅವಳಿ ನಗರದ ಮಹಾಜನತೆಗೆ, ಪಾಲಿಕೆ ಸದಸ್ಯರಿಗೆ, ಅಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿದರು. ಜಯಶ್ರೀ ಗೌಳಿಯವರ ಪರಿಸರ ಸೇವೆಯನ್ನ ಅವರು ಈ ಸಂದರ್ಭದಲ್ಲಿ ಶ್ಲಾಘಿಸಿದರು. ಗಿಡ ನೆಡು ಅಭಿಯಾನದ ವಿಜೇತರಿಗೆ ಸನ್ಮಾನ. ಕಳೆದ ಜುಲೈ 2025ರಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡು ಅಭಿಯಾನದಲ್ಲಿ ಉಚಿತ ಸಸಿ ಪಡೆದು 1 ವರ್ಷ ಪೂರ್ತಿ ಅದನ್ನು ಅತ್ಯಂತ ಜಾಗರೂಕತೆಯಿಂದ ಪೋಷಿಸಿದ ಪರಿಸರ ಸ್ನೇಹಿ ಮಹಿಳಾ ಮಂಡಳಗಳನ್ನು ಗೌರವಿಸಲಾಯಿತು. ಮಂಜುನಾಥ್ ಮಹಿಳಾ ಮಂಡಳ, ಕಲಾಧರೆ ಡ್ಯಾನ್ಸ್ ಗ್ರೂಪ್, ಬಸವ ಕೇಂದ್ರ, ಲಕ್ಷ್ಮೀನಗರ ಮಹಿಳಾ ಮಂಡಳ, ತುಂಗಭದ್ರಾ ಹಾಗೂ ಕಲ್ಪತರು ಮಹಿಳಾ ಮಂಡಳಗಳಿಗೆ ಪ್ರಶಂಸನಾ ಪತ್ರ, ಸಸಿಗಳು ಹಾಗೂ ಎರೆಹುಳು ಗೊಬ್ಬರ ನೀಡಿ ಅಭಿನಂದಿಸಲಾಯಿತು. ರಾಸಾಯನಿಕ ಮುಕ್ತ ಆಹಾರಕ್ಕೆ ಕೃಷಿ ತಜ್ಞರ ಕರೆ. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದಂತ ಕೃಷಿ ತಜ್ಞ ಸಂಜೀವ್ ಕೊಟ್ಟಿ ಅವರು, ರೈತರು ಅತಿಯಾದ ಹಾನಿಕಾರಕ ಕ್ರಿಮಿನಾಶಕ ಹಾಗೂ ರಾಸಾಯನಿಕ ಗೊಬ್ಬರ ಬಳಸುತ್ತಿರುವುದರಿಂದ ಆಹಾರವು ತನ್ನ ಮೂಲ ಸತ್ವ ಕಳೆದುಕೊಳ್ಳುತ್ತಿದೆ. ಇದರಿಂದ ಸಣ್ಣ ವಯಸ್ಸಿನಲ್ಲಿ ಜನಸಾಮಾನ್ಯರು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಪ್ರತಿಯೊಬ್ಬರೂ ಶುದ್ಧ ಗಾಳಿ, ಶುದ್ಧ ನೀರು ಹಾಗೂ ಸುರಕ್ಷಿತ ಆಹಾರದ ಕಡೆಗೆ ಗಮನ ಹರಿಸುವಂತೆ ಎಚ್ಚರಿಸಿದರು. ಧಾರವಾಡದ ಮಹಿಳಾ ತಂಡದ ಪರಿಸರ ಕಾಳಜಿಯನ್ನ ಪ್ರಶಂಸಿಸಿದರು. ಪರಿಸರ ಗೀತೆಗಳ ಗಾಯನ ಸ್ಪರ್ಧೆಯ ಫಲಿತಾಂಶ. ಮಧ್ಯಾಹ್ನ ನಡೆದ ಪರಿಸರ ಜಾಗೃತಿ ಗೀತ ಗಾಯನ ಸ್ಪರ್ಧೆಯಲ್ಲಿ ಒಟ್ಟು 15 ಮಹಿಳಾ ತಂಡಗಳು ಭಾಗವಹಿಸಿದ್ದು, ಪ್ರಥಮ ಸ್ಥಾನವಾಗಿ ರಂಜನಿ ಮಹಿಳಾ ಮಂಡಳ, ದ್ವಿತೀಯ ಸ್ಥಾನ ಸ್ನೇಹ ಬಳಗ, ತೃತೀಯ ಸ್ಥಾನ ಗಾನ ಸಿಂಚನ ಮಹಿಳಾ ಮಂಡಳ. ಇನ್ನು ಸಮಾಧಾನ ಬಹುಮಾನವಾಗಿ ಸರಾತ್ಮಕ ಭಜನಾ ಮಂಡಳ. ಸ್ಪರ್ಧೆ ತೀರ್ಪುಗಾರರಾಗಿ ಸುನಂದಾ ನಿಮ್ಮನಗೌಡರ್ ಹಾಗೂ ಜಯಂತಿ ಕರಿ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಯಶ್ರೀ ಗೌಳಿಯವರು ವಹಿಸಿದರು. ಜಯಶ್ರೀ ಕರಗುಂದರಿಯವರು ಪರಿಸರ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಸಮಿತಿಯ ಸದಸ್ಯರು ಹಾಗೂ ನೂರಾರು ಮಹಿಳೆಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅವೆಲ್ಲ ಚಿಕ್ಕೊಂಡು ಬಂದು ನಾಳೆ ನಮ್ಮನೆ ಕಡೆ ನಮ್ಮ ಊರಾಗ ಬರ್ತಾವ್ರಿ ಅಂತ ಅವ್ರು ಅಬ್ಜೆಕ್ಷನ್ ಮಾಡಿದ್ರು. ಅವರಿಗೆ ಮತ್ತೆ ಕರೆಸಿ ಮಾಡಿ ನಾವು ಹೇಳಿದ್ವಿ, ನೋಡ್ರಿ ಏನೇ ನಾಯಿದೈತಲ್ಲ ನಾವು ನಿಮಗೆ ಬಿಡಂಗಿಲ್ಲ. ಬಿಕಾಸ್ ಬಹಳ ದೊಡ್ಡದೊಂದು ನಾವು ಬಿಲ್ಡಿಂಗ್ ಅನ್ನ ಕಟ್ಟಿ ಅವಕ್ಕಂತಂದ್ರೆ ಆಪರೇಷನ್ ಆದ್ಮೇಲೆ ಅವ್ರದ್ದು ಮೆಂಟಲ್ ಸ್ಟೆಬಿಲಿಟಿ ಕರೆಕ್ಟ್ ಇರಂಗಿಲ್ಲ, ಅವು ಕಡಿತಾವ್, ಅವು ಬಹಳ ರ್ಯಾಶ್ ಆಗ್ಬಿಟ್ಟಿರ್ತಾವ್ರಿ. ಅಂತವನ್ನ ನಾವು ಮತ್ 15 ದಿನ ಜೋಪಾನ್ ಮಾಡ್ಬೇಕು. ಅವ್ಕೆ ಔಷಧನ ಕೊಟ್ಟು, ಊಟವನ್ನ ಕೊಟ್ಟು ಜೋಪಾನ್ ಮಾಡಾದ್ಮೇಲೆ ಅವೆಲ್ಲ ಒಂದು ಸ್ಟೇಬಲ್ ಆದ್ಮೇಲೆ ಅವ್ನು ಬೇರೆ ಕಡೆ ಬಿಡ್ಬೇಕು.